ಮತ್ತೆ ನಾವು ಹೇಳುದು ಬೇಡ ಸುಮ್ಮನೆ ನನ್ನಿಂದ ಬಿಡ್ತೀನಿ ಸಾವಿದ್ ಬೇಡ ನಿನ್ಗೆ ಒಳ್ಳೆ ಭವಿಷ್ಯ ಮಗು ಬಾಂಗುವಂತ ನಾನು ಯಾರು ಗೊತ್ತಾಯ್ತಾ? ಇಲ್ಲಪ್ಪ. ನಾನು ಮಹಾಮುನಿ ಇದ್ದೇನೆ ತಮ್ಮ. ಮಹಾಮುನಿ? ಹೌದೌದು. ಮಹಾಮುನಿ ಮಾಮುನಿ ಅಲ್ಲ, ಮಹಾಮುನಿ. ಮಹಾಮುನಿ. ನಾನು ಮಾಡಿದಂತ ಸಾಧನೆ ಒಂದು ಎರಡು. ಏನು ಸಾಧನೆ ಮಾಡಿದ್ದು? ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು, ಎರಡೇ ವಾಕ್ಯದಲ್ಲಿ ಉತ್ತರಿಸ್ತೇನೆ. ಈ ಪಟ್ಟ ಏಳಬೇಕು ಅಂತ ನಾನು ಮಾಡಿದಂತ ಸಾಧನೆ 21 ವರ್ಷಗಳ ಕಾಲ. 21 ವರ್ಷಗಳ ಕಾಲ ಹಿಮಾಲಯಕ್ಕೆ ಹೋದೆ, ಅಲ್ಲಿ ತಪಸ್ಸನ್ನು ಆಚರಿಸಿದೆ. ಅಯ್ಯಪ್ಪ, ಅಲ್ಲಿ ಒಂದು ಸೆಕೆ ಅಂತ ಹೇಳಿದ್ರೆ ಸ್ವಲ್ಪ ಏನಲ್ಲ. ಹಿಮಾಲಯದಲ್ಲಿ ಸೆಕೆಯ? ಹೌದು. ಅಲ್ಲೆಲ್ಲ ಶೀತ ಪ್ರದೇಶ ಅದು. ಹೌದಾ? ಹೌದು. ಹಿಮಾಲಯಕ್ಕೆ ಹೋದಿದ್ದ ನೀವು? ಹಾಗಾದ್ರೂ ಒಪ್ಕೊಳ್ಳಿ. ನಂಗೇನು ಬೇರೆ ಹೋದವ್ರು ಹೇಳಿದ್ರು. ಹೋದವ್ರು ಹೇಳಿದ್ದೆಲ್ಲ ಸರಿಯಲ್ಲ, ನಾನು ಹೋದವನೇ ಇಲ್ಲಿದ್ದೇನೆ. ಆಯ್ತಪ್ಪ. ಆಯ್ತಪ್ಪ ಅಂತ ಒಪ್ಕೊಳ್ಬೇಕು. ಹೌದಪ್ಪ. ಅಷ್ಟೇ ಅಲ್ಲ, ನಾನು ತಪಸ್ಸು ಮಾಡಿದ್ದೆ ಹೇಗೆ? 21 ವರ್ಷಗಳ ಕಾಲ ಗೋಳಿ ಮರಕ್ಕೆ ತಲೆ ಕೆಳಗೆ ಮಾಡಿ, ಕಾಲ ಮೇಲ್ ಮಾಡಿ, ಕೆಳಗಡೆ ಗಿಡ್ಡ ಮೆಣಸಿನ ಹೊಗೆ ಹಾಕೊಂಡ. ಹಬ್ಬ ಒಂದು ಸೊಳ್ಳೆ ಕಾಟ ಅಂದ್ರೆ ಸ್ವಲ್ಪ ಅಲ್ಲ ಅಲ್ಲಿ. ಹಾಗೆ ತಪಸ್ಸನ್ನು ಆಚರಿಸಿದೆ, ಗೊತ್ತುಂಟ? ಹೌದಲ್ಲ? ಹೌದೇ. ಅಷ್ಟ ಸಿದ್ಧಿಯನ್ನು ಬಲ್ಲವ ನಾನು. ಅಷ್ಟಂದ್ರೆ ಎಷ್ಟು? ಅಷ್ಟಂದ್ರೆ 9. ನನ್ನ ಲೆಕ್ಕದಲ್ಲಿ ಹಾಗೆ 8. ಪ್ರಶ್ನೆ ಮಾಡ್ತಾ ಏನಿಲ್ಲ, ಈಗ ಕೊಡ್ತೇನೆ ಚಾಪಿನ. ನೀವು ಒಳಗೊಂದು ಮುಸ್ಕಾಕ್ ಹೋಗ್ತೀರೇನು? ಶಾಪ ಕೊಡ್ತೇನೆ ಈ ಕ್ಷಣದಲ್ಲಿ. ನೀವು ಎದ್ದು ಕೆಳಗೆ ಇಳ್ಕೊಂಡು ಹೋಗ್ತಾ ಇರ್ಬೇಕು, ಆ ರೀತಿ ಮಾಡ್ತೇನೆ. ಗೊತ್ತಾಯ್ತು, ಇನ್ನೊಬ್ರು ಬರ್ಬೇಕಲ್ಲ, ಅಲ್ಲಿ ಕೂತ್ಕೊಳ್ಬೇಕು ನೀವು. ಸ್ವಾಮಿ, ನಾನು ನಿಮ್ಮಲ್ಲಿ ಮಾತಾಡೋದಕ್ಕೆ ಬಂದವನಲ್ಲ, ಮತ್ತೆ ನಾನು ಕಾರ್ಯನಿಮಿತ್ತವಾಗಿ ಬಂದವ. ಏನು ಕಾರ್ಯ? ಅದು ಗುರ್ತು. ಹರ್ಕಬಾಯಿ ಭಾಗವತರು ನಿಮ್ಮ ಹತ್ರ ಹೇಳುವುದಿಲ್ಲ. 4 ಜನರ ಹತ್ರ ವಾಟ ವಾಟ ಅಂತ ಹೇಳಿದ್ರು ಹೇಳ್ರಿ. ಹಾಗಾಗಿ ಇಲ್ಲಿ ನಿಲ್ಲುವುದಿಲ್ಲ, ಅಲ್ಲ ಹೋಗ್ತಾ ಇದ್ದಾನಲ್ಲ, ಹೊರಟೆ ನಾನು. ಜೈ ಶಂಕರ ನನಗೆ ಬೇಕಾದಂತ ವ್ಯಕ್ತಿ ಇಲ್ಲೇ ಕೂತಿದ್ದಾನೆ. ಹೌದೌದು. ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಾತಾಡಿಸ್ಬೇಕು, ಮಾತಾಡುವ ನೋಡು. ಇಲ್ಲಿ ಬಂದು ಕೂತ್ಕೊಂಡಿದ್ದೀನ, ಎಂತ ಮಾಡ ಕೂತಿದ್ಯಾ? ನಾನೇನು ಕಡೆ ಮಾತಾಡ್ಬೇಕು ಬಂದಲ್ಲ, ಒಂದ್ಸರಿ ಏನು ಮಾತಾಡ ತಮ್ಮ. ಇಲ್ಲ, ಬಹುಶಃ ಈ ಭಾಷೆ ಬರುದಿಲ್ಲ ಅವನು. ತೊಂದ್ರೆ ಆಗಿದ್ದೇ ಇಲ್ಲಿ. ಓಹೋ ಅಲ್ಲ, ಮತ್ತೆಂತ ಮಾತಾಡೋದು ಈಗ? ಸಂತ ಸೋಂಸಾರಿ ಸಿನ್ ಸೋಡ ನಾನು ಸಿನ್ನಲ್ಲಿ ಸಾತಾಡಕ್ ಸಂದಿದ್ದೆ. ಸಂತ ಸರಯ ಒಂದು ಸರಿಯಾದ ಸಾತಾಡೋ ಸಣ್ಣಲ್ಲಿ ಸಾತಾಡೋದಿಲ್ಲ ಇಲ್ಲ.
ಭಾಷೆನೂ ಬರುವುದಿಲ್ಲ. ಮತ್ತೆ ಯಾವ ಭಾಷೆ ಈ ಬಂಜು ಮನೆಗೆ ಬಂಜು ಒಬ್ಬನೇ ಬಂಜು ಮನೆಯವನ್ನೆಲ್ಲ ಕಟ್ಕೊಂಡು ಬಂಜು ಹೋಗಕ್ಕೆಲ್ಲ ಒಟ್ಟೋಗವು ಸಾಗಿ ಮೇಲೆ ಬಂಜು ಹೆಂಗ್ ಕತ್ ಹೋಗ್ತೀವಿಯೋ ಹೆಂಗ್ ಬಿಟ್ಟು ಹೋಗ್ಲಾಗ ಯಾಕೆ ಬಂದಿದ್ದೀನಿ ಮಹಾಮುನಿ ಬಂದಿದ್ದೀನಿ ಇದು ಕುಡಿಲೆ ಆಶ್ರಯ ಅಂತ ಬೇಕಾ ಏನ್ ಕುಡಿತೆ ಯಾರೇ ಕುಡಿಯವ ಒಟ್ಟಿಗೆ ಕುಡಿಯವ ಸಣ್ಣ ಕೋಪು ಹಾಗೆಲ್ಲ ಮಕ್ಕಳಾಗ ಸಮ ಇಲ್ಲಲ್ಲ ಇದು ಬರುವುದಿಲ್ಲ ಇನ್ಯಾವುದಿಲ್ಲ ಓಕೆ ತಮ್ಮ ಹಾಗೆಲ್ಲ ಕುಂದೊಳ್ಳಾರ್ದ ಎಲ್ಲ ಸಿಟ್ ಮಾಡ್ಕೊಂತು ಇನ್ನು ಕಂಡ್ರಿದ್ದಲ್ಲೋ ನಂಗೆ ಭಾರಿ ಸಂತೋಷ ಆಗು ಒಂದ್ಸರಿ ಅನ್ನು ನೋಡ ಮಾತಾಡ್ತಿಲ್ಲೇನಾ ಹಾಗೆಲ್ಲ ಸುಮ್ಮನೆ ಕೂತ್ಕೊಂಬಂದಲ್ಲ ಮಾತಾಡ್ತಿಲ್ಯೋ ಅಜ್ಜಿ ಬಂದಿದ್ಯೋ ಬಂದಿದ್ಯೋ ಈಗ ಒಂದು ಮುಖದಲ್ಲಿ ಸಣ್ಣ ಚಾಯಿ ಹೋಯ್ತು ಚಾಯಿ ಹೋಯ್ತು ನಾನು ಅಜ್ಜ ಮೊಟ್ಟಿ ಏನೆಲ್ಲ ಮಾಡಿದ್ದು ಗೊತ್ತುಂಟ ಹೆಸರು ಮಾಡಿದ್ದು ನಿಂಗೆ ಎಂತದ್ದು ಗೊತ್ತಿಲ್ಲ ಆವಾಗ ಮುಟ್ಟಿದ್ದೇ ಅಲ್ಲೇ ಇದು ಆಗುವುದಿಲ್ಲ ಕಿತ್ ಮಾಡ್ತಿದ್ದ ಒಯ್ವೆ ಹಂಗ ಜಲ ಇಲ್ಲ ಜಲ ಅವ್ರ 70 ಕಾಡಿ ಜಮೂನು 75 ಬಂತು ಮಾಡ್ಸಂಗ ಕೌಶಲ್ಗ ತಮಾಷೆ ಅಲ್ಲ ಮುನು ಮತ್ತೊಂದು ಮೊಣಸಾಂಡ ಮಗ ಕೈ ಕೈ ಪೈತನ ಉದರ ಎಂತನ ಬಲ ಇಡಬಲ ಇಂಚು ಬಲ ಇಡಬಲ ಅಂಚು ಬಲ ಇಂಚು ಬಲ ಸಂಕ ಬಲ ಹಂಗ ಬಲ ಹಿಂಗ್ ಬಲ ಯಾವ ಬಳಿ ನೀನು ಹೋಯ್ ಮಾತೇ ಆಡುವುದಿಲ್ಲ ಏನು ಮಾಡುವುದು ಇವನ ಮಾತು ನನಗೆ ಮುಖ್ಯ ಅಲ್ಲ ನನಗೆ ಬೇಕಾದ್ದು ಅವನ ಕೈಯಲ್ಲಿರುವಂತ ಕತ್ತಿ ಆದ್ರಿಂದ ಆ ಕತ್ತಿಗೆ ನಾನೀಗ ಮೂರ್ಖ ಏನ್ ಹೇಳಿಯೋ
ಹಾಗೆ ಪಾಯ ಇದೇ ಕೊನೆ ಹಾ ಮತ್ತೆ ಇಷ್ಟ ಅದು ದುಷ್ಟ ಎದೆಯಿಂದ ಎಂತ ಹೇಳ್ತೀನಿ ಕೆಳಗಂತ ಬಿದ್ದಿದೆ. ಏನ್ ಹೇಳಿದ್ಯೋ ಅವಿವೇಕಿ ಅವಿವೇಕಿ ಎನ್ನಯ್ಯ ಎನ್ನ ಹಾಗೆ ಬಾಯ ಸಂಬಳ ಕೊಡುದಿಲ್ಲ ಈ ಖುಷಿನ ತಗೊಳ್ತಾರೆ 4,000 ಹೇಳುವುದಿಲ್ಲ ಹಾಗೆ ಪಾಯ ಅನ್ನ ಶತ್ರು ಎನ್ನಯ್ಯ ಎನ್ನ ಭಯಕ್ಕೆ ಏನ್ ಹೇಳ್ತೀಯ ನೀನು ದುರಾಚಾರಿ, ನೀಚ, ಅಧಮ, ಭೂಭಾರಕ. ಅಷ್ಟು ಸೇರಿಸಿ ಹೇಳಿದ್ದೇನೆ ಒಂದೇ ಸರಿ ಹೇಳ್ತೀಯ ಹುಡುಗ ನನ್ನ ವಿಷಯ ಗೊತ್ತಿಲ್ಲ ಅವನಲ್ಲಿ ಯಾವ ಗೊತ್ತಿಲ್ಲ ಹಾಗೆ ಹೊಂದಾಣಿಕೆ ಆಗುದಿದ್ರೆ ಹೇಳೋ ಸರ್. ನಾನೇ ಸೃಷ್ಟಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ಈಗ ನೀನು ಹೆಚ್ಚು ಮಾತಾಡಿದ್ರೆ ಬಿಡ್ತೇನೆ ಅದನ್ನ ಈಗ ಒಂದು ವೇಳೆ ಅದನ್ನು ಬಿಟ್ಟರು ಅಪಾಯ ಇಲ್ಲ. ನಿನ್ನೆ ಬಿಟ್ಟಿರಬಾರ್ದು. ಎಂತ ಮುಳುಮುಳು ಮಾತಾಡ್ತೀನ ಒಳಸುತ್ತಿನ ಮಾತಾಡ್ತೀನ ಏನೋ ಬಾಯಿ ಹಾಕ್ತಾನೇನ ಬಿಗು ಇದ್ಯಾ ನೀನ ಏನು ಚಿಟ್ಟಾಣಿ ಅಂತ ತಿಳ್ಕೊಂಡ್ಯಾ ನೀನ ಚಿಟ್ಟೆಯಂತೆ ಹಾರಿ ಬಂದವನ ನೀನು ಅಲ್ಲವಾ ಕೂತ್ಕೊಂಡಿದ್ದಾವ. ಅಲ್ಲಲ್ಲ ಕೂತ್ಕೊಂಡು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಹಾರಿ ಬಂದೇ ಕೂತ್ಕೊಳ್ಬೇಕಲ್ಲ ಅಲ್ಲ, ಅಲ್ಲಲ್ಲ ಅಂತ್ಯ. ಎದ್ದ ಮೇಲೆ ಹಾಕು. ಸುದ್ದಿ ತೆಗೆದ್ರೇನಿಲ್ಲ ಜಾಗ್ರತೆ ನೀನು ಏನೋ ನೋಡು ನನಗ್ ಬೇಕಾದ ಕತ್ತಿ ಒಳ್ಳೆ ಮಾತಿಂದ ಈ ಕತ್ತಿ ಇದು ಧರ್ಮಕ್ಕೆ ಬಂದು ಗೊತ್ತು ಮಾಡ್ಕೊಂಡೆ. ಕಷ್ಟಪಟ್ಟು ನಾವು ಪಡೆದಿರುವುದು ನಮ್ಮ ಸಿದ್ಧಿಯ ಮೂಲಕವಾಗಿ ಲಭಿಸಿರು. ನಾನು ಕಷ್ಟಪಟ್ಟು ತಗೊಳ್ತೇನೆ ಇದನ್ನ ನಿನಗೆ ಕಷ್ಟಪಟ್ಟರು ಸಿಕ್ಕುವುದಿಲ್ಲ, ಇಷ್ಟಪಟ್ಟರು ಸಿಕ್ಕುವುದಿಲ್ಲ. ಪಾಠ ಎಲ್ಲ ನೋಡಿವೆ ನೋಡುವ ಯಾಕಂದ್ರೆ ನೋಡುವುದು ಹೋರಾಟ ಹೋರಾಟ ಹೌದು ಹೋರಾಟದ ಮೂಲಕವಾಗಿ ಪಡಿಬೇಕ್ರಿ. ಬಾ ಬಾ ಯಾವ್ದು ಯಾವ್ದು ಯುದ್ಧ. ಎಲ್ಲ ಗೊತ್ತಿತ್ತು ನನಗೆ ಎಲ್ಲ ಗೊತ್ತಿತ್ತು ನನಗೆ ಬಾ ನೋಡು ಮತ್ತೆ ನನಗೆ ಗೊತ್ತಿತ್ತು ಹಾ ನನ್ನ ಪೆಟ್ಟು ಅವನಿಗೆ ಗೊತ್ತಿಲ್ಲ ನಮ್ಮ ವಿಷಯ ಗೊತ್ತಾ ಪೆಟ್ಟು ಅಂದ್ರೆ ಪ್ರಾಯ ಎಷ್ಟು ಅಂತ ಕೇಳಿ ಜಾಸ್ತಿ ನಾವು ನಮಗೆ ಹೇಳ್ತೇವ ಓದೋದೀಗ ಇಲ್ಲಿಂದ ಬಾ. ಇಲ್ಲೇ ಹೋರಾಟ, ಯುದ್ಧ, ಸಮರ. ಮತ್ತೆ ನಾವು ಹೇಳುದು ಬೇಡ ಸುಮ್ಮನೆ ನನ್ನಿಂದ ಬಿಡ್ತೀನಿ ಸಾವಿದ ಬೇಡ ನಿನಗೆ ಒಳ್ಳೆ ಭವಿಷ್ಯ ಉಂಟು ಒಳ್ಳೆ ಹುಡುಗ ಚಂದ ಗೊಂಬಿ ಅದಕ್ಕೆ ಅದೇ ಮತ್ತೊಂದು 4 ಕಾಲ ಬದುಕಬೇಕು ಅನ್ನೋ ಆಸೆ ಇದ್ರೆ ನಾನು ಮಾತು ಕೇಳಿ ಎಂತ ವಟ ಅಂತ ಸುಮ್ಮೀರ ಕೈ ಅಂತ ಮತ್ತೆ 9 ಕೋಟಿ ಒಳ್ಳೆ ಬಿಸ್ಕಂತೆ ಈಗ ಹೌದು ಯಾರು ಒಟ್ಟಾರೆಯಾಗಿ ಬಂದವಲ್ಲ. ನೀನ್ ಯಾರು? ನೀನ್ ಯಾರು? ಎಲ್ಲವೊಂದು ಅರಿತ ಇದ್ದವನ. ನೀನ್ ಯಾರು? ನೀ ಯಾರು? ಇಲ್ಲಿ ಹೇಳಿದ್ರೆ ಅಪ್ಪ ಯಾಕೆ ಗೊತ್ತಾ? ನಿನ್ನನ್ನು ಹೊಡಿಲಿಕ್ಕೆ ಒಂದಿಷ್ಟು ಜನ ಇದ್ದಾರೆ. ಯಾಕಂದ್ರೆ ನಿನ್ನ ಹೆಸರು ಹೇಳುತ್ತಿಲ್ಲ ನಾನು. ನಾನೇ ನಿನ್ನನ್ನು ಕೊಂದು ಕಳೆಯುವ. ಹೋಗ್ತೇವಾ I
ಅದೇನದು? ಅನತಿ ದೂರದಲ್ಲಿ ಒಂದು ದೇವಾಲಯ, ಅತ್ತ ಇತ್ತ ಸುತ್ತಮುತ್ತ ಯಾರೋ ಓಡಾಡಿದ ಹಾಗೆ. ಎಲ್ಲಿ ಏನೆನ್ನುವುದನ್ನು ತಿಳಿದುಕೊಳ್ಳಬೇಕು, ಅವರನ್ನೇ ಹೋಗಿ ಪುರಗರಾಯನ ತರಳೆ ಒತ್ತರೆ ಉರಗವೇ ರೋಡನೆ ಒತ್ತರೆ ಉರಗವೇ ಪರಮಪುರುಷನ ಪರಮ ಶಯನ ಶೇಷ, ಪರಶಿವನ ಕೊರಳಲ್ಲಿ ಹಾರವಾಗಿರುವುದೇ ಶೇಷ, ಭೂಮಿಯನ್ನು ಹೊತ್ತು ನಿಂತಿರುವಂತಹದ್ದು ಅದೇ ಶೇಷ. ಅಂತಹ ಶ್ರೇಷ್ಠವಾದಂತಹ ನಾಗಕುಲದಲ್ಲಿ ಜನಿಸಿದವರು ನಾವು. ಆದರೂ ಈ ಪ್ರದೇಶದಲ್ಲೂ ಉಂಟು ಗಜಕರ್ಣ ಎನ್ನುವಂತಹ ರಕ್ಕಸನ ಬಾಧೆಯಿಂದಲಾಗಿ ನಾವೆಲ್ಲ ಕಂಗೆಟ್ಟು ಹೋದವರಿದ್ದೇವೆ. ಹಾಗಿದ್ರೆ ಈ ನಾಗಲೋಕಕ್ಕೆ ಬಾಧೆ ಉಂಟಾಗುತ್ತದೆ ಅಂತಾದ್ರೆ ನಾವೆಲ್ಲದರ ಪರಿಹಾರಕ್ಕಾಗಿ ಕಂಡುಕೊಂಡದ್ದು ಒಂದೇ ಒಂದು ಮಾರ್ಗ. ಶುಭಂಕರೋತೀತಿ ಶಂಕರ ಅಂತ ಹೇಳಿದ್ರು. ಪರಶಿವನನ್ನ ಸದಾಕಾಲ ಪೂಜಿಸಿದರೆ, ಆರಾಧನೆ ಮಾಡಿದೆವು ಅಂತಾದ್ರೆ ಅವನ ವರಬಲದಿಂದಲಾಗಿ ಆ ದುರುಳನ ನಾಶ ಆಗುತ್ತದೆ, ನಮ್ಮ ಬದುಕಿಗೊಂದು ಮಂಗಲ ಸಿಗುತ್ತದೆ ಎನ್ನುವುದಾಗಿ ಯೋಚನೆ ಮಾಡಿದವರು ನಾವು. ಹಾಗಾಗಿ ಸದಾಕಾಲ ಪರಮೇಶ್ವರನ ಆರಾಧನೆಯಲ್ಲಿರುವವರು ನಾವು. ನಾವೆಲ್ಲ ಸಖಿಯರೆಲ್ಲ ಒಟ್ಟಾಗಿ ನನ್ನ ಅಪ್ಪನಾದಂತಹ ನಾಗರಾಜನ ಆಣತಿಯಂತೆ ಪರಶಿವನ ದೇವಾಲಯದ ಮುಂದೆ ಬಂದು ನಿಂತಿದ್ದೇವೆ. ಸದಾಕಾಲ ದೇವರನ್ನು ಅರ್ಚಿಸುವುದು, ಆರಾಧಿಸುವುದು, ಗಾನ ನೃತ್ಯಗಳಿಗೆ ಸುಲಭನು ದೇವನು ಅಂತ ಹೇಳಿದ್ರು. ಹಾಗಾಗಿ ಗಾನದ ಮೂಲಕವಾಗಿ, ನಾಟ್ಯದ ಮೂಲಕವಾಗಿ ಆ ಪರಶಿವನನ್ನೇ ಧ್ಯಾನಿಸ್ತೇವೆ. ನೋಡೋಣ. ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಗ ಪಿತರೌ ಒಂದೇ ಜಗತಗ ಪಿತರೌ ಪಾರ್ವತಿ ಪರಮೇಶ್ವರೋ ಜಗತಗ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಪಾರ್ವತಿ ಪರಮೇಶ್ವರೋ ಸ್ವೀಕರಿಸೋ ದೇವರಾಜಾರಾಧನೆ ನಾಟ್ಯರಾಧನೆ ನಾಟ್ಯರಾಧನೆ ಸ್ವೀಕರಿಸೋ ದೇವರ ಸ್ವೀಕರಿಸೋ ದೇವರ ಸ್ವೀಕರಿಸೋ ದೇವರ ನಟರಾಜನೆಯನ್ನ ನಿಗರಸೋ ನಟರಾಜನೆಯನ್ನ ನಿಗರಸೋ ದೇವರಾಜಾರಾಧನೆ ನಾಟ್ಯರಾಧನೆ ನಾಟ್ಯರಾಧನೆ ಸ್ವೀಕರಿಸೋ ದೇವರ ಸ್ವೀಕರಿಸೋ ದಿನ
ನಟರಾಜನೆಯಲ್ಲ ನಿಗರದೋದು ನಟರಾಜನೆಯಲ್ಲ ನಿಗರದೋದೇವ ನಾಟ್ಯರಾಧನೆ ನಾಟ್ಯರಾಧನೆ ಸ್ವೀಕರಿಸೋ ದೇವ ಸ್ವೀಕರಿಸೋ ಜಡೆಯುಳು ಗಂಗೆ ಜಡೆಯುಳು ಗಂಗೆ ಜಡೆಯುಳು ಗಂಗೆ ಜಡೆಯುಳು ಗಂಗೆ ತೊಡೆಯುಳು ಗೌರಿ ಜಡೆಯುಳು ಗಂಗೆ ತೊಡೆಯುಳು ಗೌರಿ ತೊಡೆಯುಳು ಗೌರಿ ಘಟಸರ್ಪದರಿತಿಗೆ ಕೊರಳಿದಳು ಘಟಸರ್ಪದರಿತಿಗೆ 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 ಕೊರಳಿದಳು ಘಟಸರ್ಪದರಿತಿಗೆ ಕೊರಳಿದಳು ಘಟಸರ್ಪದರಿತಿಗೆ ಕೊರಳಿದಳು ದೇವನಾಟ್ಯಾರಾಧನೆ ಕರಿದೋ ದೇವ ಸತ್ಯವಿರ ನಂಬಿ ಬೇಳೆನು ಸುಳ್ಳ ನಾ ಬೇಳೆನು ಸುಳ್ಳ ಬಂದೆ ಇದು ಯಾವ ಲೋಕವೇನಿಲ್ಲ ಬಂದೆ ಇದು ಯಾವ ಲೋಕವೇನಿಲ್ಲ ದೇವರು ಓಡಿನ ಶಿವ ಶಿವ ಓಡಿಯ ಕಾಪಾಡ್ಬೇಕಿಯಾ ನಮ್ಮನ್ನ ನಿನ್ನಿಂದ ರಕ್ಕಸರಿಂದ ನಾನು ರಕ್ಕಸ ಅಲ್ಲ ನಾನು ರಕ್ಕಸ ನೀನೇ ರಕ್ಕಸ್ತೆ ಅಷ್ಟೊಂದು ರಕ್ಕಸ ಇಲ್ಲ ಈಗ ರಕ್ಕಸ ಮಾತ್ರ ಮಾತು ಬರುವುದಿಲ್ಲ ಹೆದರುದು ನಾವು ಹೆದರುವುದು ಬೇಡ ಕಂಗಾಲಾಗುವುದು ಬೇಡ ಏನು ಕೈಕಾಲು ಬಿಡುವುದು ಬೇಡ ನನ್ನಿಂದ ನಿಮಗೆ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಅಪಾಯ ಆಗ್ಲಿಕ್ಕಿಲ್ಲ ಇದು ಭರವಸೆ ಸುಮ್ಮನೆ ಏನು ನಾವು ಇಷ್ಟು ದಿನ ಅನುಭವಿಸ್ತಾ ಇದ್ದದ್ದು ಅದೇ ಆ ರಕ್ಕಸ ಬೇರೆ ಬೇರೆ ವೇಷವನ್ನ ಮಾಡಿಕೊಂಡು ಬರುವುದು ನಮ್ಮಲ್ಲಿ ನಯವಾಗಿ ಮಾತಾಡುವುದು ನಮ್ಮನ್ನು ನಂಬಿಸುವುದು ಆಮೇಲೆ ನಾವೇ ಮರಳುಗೊಳ್ಳುವುದು ಹಾಗಾಗಿ ಬಿಳಿ ನಗಾಡ್ತಾ ಚಂದದವರು ಯಾರು ಬಂದ್ರು ನಾವು ನಂಬುವುದೇ ಇಲ್ಲ ಎಲ್ಲ ವಿಭಾಗದಲ್ಲೂ ಎಲ್ಲ ವಿಭಾಗ. ಹೆಣ್ಣು ಆಗಿರ್ಲಿ ಹೆಣ್ಣು ಆಗಿರ್ಲಿ ಯಾರೇ ಆಗಿಲ್ಲ ಯಾರು ಬಿಳಿನಾಗ ಹೇಳಿದ್ರು ಯಾರನ್ನು ನಂಬುವುದಿಲ್ಲ ಯಾಕೆ ಯಾಕೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಅಲ್ಲ ಅವ್ರ ಒಳಗೊಬ್ಬ ರಕ್ಕಸ ಇರ್ತಾನೆ ನಮ್ಗೆ ಗೊತ್ತಾಗಿದೆ ತಪ್ಪಲ್ಲ ರಕ್ಕಸ ಮಾಯಾವೇಷವನ್ನ ಮಾಡಿಕೊಂಡು ಬಂದ
ಅದನ್ನ ನೋಡಿ ನೀವು ಕಂಗಾಲಾದವು. ಈಗ ಯಾರು ಬಂದ್ರು ನಿಮ್ಮ ಸುತ್ತಮುತ್ತ ಬಂದವರೆಲ್ಲ ರಕ್ಕಸರು ಅಂತ ತಿಳ್ಕೊಳ್ಳುವುದು. ಅದಕ್ಕಾಗಿ ನಾನು ಹೇಳಿ ಏನು ಸತ್ಯ ಇದ ನಂಬಿ ಬೇಳೆನು ಸುಳ್ಳ. ಯಾವುದು ಸತ್ಯ? ಅಮೃತವನ್ನ ಆಡಿ ನಮಗಾಗಬೇಕಾದದ್ದೇನೂ ಇಲ್ಲ. ಮತ್ತೆ ನಿಮ್ಮದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಹಾವನ್ನ ಕಂಡು ಹೆದರಿದವ ಹಗ್ಗವನ್ನು ನೋಡಿದಾಗಲೂ ಹೆದರ್ತಾನಂತೆ. ನಮ್ಗೆ ಆ ಸ್ಥಿತಿ ಅದೇ ಈಗ. ಕರುಳೆಯನ್ನ ನೋಡಿ ಹೆದರಿದವ ಕಲ್ಲನ್ನು ನೋಡಿದಾಗಲೂ ಹೆದರ್ತಾನಂತೆ. ರಕ್ಕಸರ ಬಾಧೆಗೆ ಒಳಗಾದಂತ ನಿಮಗೆ ನಿಮ್ಮ ಸುತ್ತಮುತ್ತ ಯಾರು ಬಂದ್ರು ರಕ್ಕಸರಾಗೆ ಕಾಣ್ತಾರೆ. ಹಾಗಂತ ಆ ರಕ್ಕಸ ಅಂದ್ರೆ ಬೇರೆ ರಕ್ಕಸ್ನ ಅದು ಅಲ್ಲ. ಆ ರಕ್ಕಸನನ್ನ ಕೊಂದಿಹ ಮಲ್ಲ. ಸುಮ್ಮನೆ ವಿರೋಧ ಮಾಡುವುದಕ್ಕೊಂದು ಇತಿಮಿತಿ ಇಲ್ವಾ? ಎಂತೆಂತವರೆಲ್ಲ ಪ್ರಯತ್ನ ಪಟ್ಟಿದ್ದೇವೆ ಆ ರಕ್ಕಸನನ್ನು ಕೊಲ್ಲಬೇಕು ಎನ್ನುವುದಾಗಿ, ಯಾರಿಂದಲೂ ಆಗಲಿಲ್ಲ. ಎಲ್ಲಿಂದ ಬಂದು ನೀವು ಆ ರಕ್ಕಸನನ್ನು ಕೊಂದಿದ್ದೇನೆ ಅಂತ ಹೇಳಿದ್ರೆ ನಂಬುವುದು ಹೇಗೆ ನಾವು? ಸತ್ಯ ನಂಬಿಕೆ ಬೇಕು ಅಂತಾರೆ. ಬುಡಕಡದ ವೃಕ್ಷದ ಹಾಗೆ ದೊಡ್ಡ ಹೆಬ್ಬಂಡೆಯ ಆಕಾರದಲ್ಲಿ ವಿಕಾರ ಆಕೃತಿ ಒಂದು ಆ ಕಡೆಯಲ್ಲಿ ಬಿದ್ಕೊಂಡು ಉಂಟು. ಅದೇ ಯಾರು ದೃಷ್ಟಿನಲ್ಲಿ ಇರಲಿಲ್ಲ. ಅವನೇ ಗಜಕರ್ಣ ನೀಟನ್ನು ಹಾಕಿದ್ದ ರಕ್ಕಸ. ಅವನನ್ನು ನಾನ್ ತಂದಾಕದ್ದಲ್ಲ, ಅವನು ಇಲ್ಲಿ ಬಂದು ಸತ್ತದ್ದು. ಹೌದು, ಅವನೇನಿಲ್ಲ ಬಂದು ಸತ್ತ. ಅವನನ್ನು ಅಟ್ಟಿಸಿಕೊಂಡು ಬಂದೆ. ಹಾ. ಅವನ ಮಾಯೆಯನ್ನ ಹರಿದೆ. ಹಾ. ಅವನನ್ನ ಕೊಂದು ಕಳೆದೆ. ಅವನನ್ನ ಕೊಂದವ ನಾನು. ಸತ್ಯ ಇದ ನಂಬಿ ಬೇಳೆನು ಸುಳ್ಳು. ಹೌದು, ಅದಕ್ಕಾಗಿ ಅವನನ್ನ ಕೊಂದವ ನಾನು. ನನ್ನಿಂದ ಅಪಾಯ ನಿಮ್ಗೆ ಆಗ್ಲಿಕ್ಕಿಲ್ಲ. ಸರಿ ಸರಿ ಸರಿ. ನೀವೊಂದು ಕೆಲಸ ಮಾಡ್ಬೇಕು. ಏನು? ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಈ ಸ್ಥಳ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಅವನಿಂದ ಅಪಾಯ